ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ ಅಂಡ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು AG Days. ನಾವು ಇವತ್ತು ಒಂದು ತುಂಬಾನೇ ದೊಡ್ಡ ದುರಂತದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇ ತಮಿಳುನಾಡು ರಾಜ್ಯದ ಕರೂರು ಜಿಲ್ಲೆಯಲ್ಲಿ ನಡೆದಿರುವಂತಹ ಒಂದು ದೊಡ್ಡ ದುರ್ಘಟನೆ. ಅದು ನಟ ಕಮ್ ರಾಜಕಾರಣಿ ಆಗಿರುವಂತಹ ವಿಜಯ್ ಅವರು ಏನು ಎಲೆಕ್ಷನ್ ರ್ಯಾಲಿ ಮಾಡ್ತಿರಲ್ಲ, ಅಲ್ಲಿ ನಡೆದಿರುವಂತಹ ಈ ಒಂದು ದೊಡ್ಡ ದುರ್ಘಟನೆ. ಅದೇನಂದ್ರೆ ಕಾಲ್ ತುಳಿತ ಆಗಿರೋದು. ಮೊನ್ನೆ ನಮ್ಮ ಬೆಂಗಳೂರಲ್ಲಿ ಕಾಲ್ ತುಳಿತ ಮಾಸೋದಕ್ಕೂ ಮುಂಚೆನೆ ಅದಕ್ಕಿನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾಲ್ ತುಳಿತ ಆ ಒಂದು ಜಾಗದಲ್ಲಿ ನಡೆದೈತೆ. ಈ ಒಂದು ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಈ ಒಂದು ವಿಡಿಯೋ ಮುಂದುವರ್ಸೋದಕ್ಕೂ ಮುಂಚೆ ದಯವಿಟ್ಟು ಯಾರಾದ್ರೂ AG Days ಚಾನಲ್ಗೆ ಮೊದಲನೇ ಬಾರಿ ಬಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ದುರಂತ ನಡೆದಿರೋದು ತಮಿಳುನಾಡು ರಾಜ್ಯದ ಕರೂರು ಜಿಲ್ಲೆಯ ವೇಲಸಾಮಿಪುರಂ ಅನ್ನೋ ಒಂದು ತಾಲೂಕು ಅನ್ಸುತ್ತದು. ಆ ಒಂದು ತಾಲೂಕಿನಲ್ಲಿ ಆ ಒಂದು ಟೌನ್ ಅಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ ಇದು. ತಮಿಳುನಾಡು ರಾಜ್ಯದಲ್ಲಿ ವಿಜಯ್ ಅವರು ದೊಡ್ಡ ಆಕ್ಟರ್, ಎಲ್ರಿಗೂ ಗೊತ್ತೇ ಇರುತ್ತೆ. ಅವರು ಇತ್ತೀಚೆಗೆ ತಮಿಳ್ ವೆಟ್ರಿ ಕಳಗಂ TVK ಅನ್ನೋ ಒಂದು ದೊಡ್ಡ ಹೊಸದೊಂದು ಪಕ್ಷನ ಕಟ್ಟಿದ್ದಾರೆ. ಈ ಒಂದು ಪಕ್ಷದ ಒಂದು ಮುಂದಿನ ವರ್ಷ 2026 ಏನ್ ತಮಿಳುನಾಡು ಚುನಾವಣೆ ಬರ್ತಾ ಇದೆ, ಅದಕ್ಕೆ ಈಗಿಂದೇ ಸಿದ್ಧತೆ ಮಾಡ್ಕೊತಿರುವಂತಹ ವಿಜಯ್ ಅವರು ಎಲ್ಲಾ ಕಡೆ ಅಬ್ಬರದ ಪ್ರಚಾರ ಮಾಡ್ತಾವ್ರೆ. ಅವ್ರು ಹೋದ ಕಡೆಯಲ್ಲ ಲಕ್ಷಾಂತರ ಜನ ಸೇರ್ತಾವ್ರೆ. ಅದರ ಒಂದು ಅಂಗವಾಗಿ ಕೂಡ ಈ ಒಂದು ಕರೂರು ಜಿಲ್ಲೆಯ ಈ ಒಂದು ವೇಲುಸಾಮಿಪುರಂ ಅನ್ನೋ ಒಂದು ತಾಲೂಕಿನಲ್ಲಿ ಇವರ ಒಂದು ರ್ಯಾಲಿ ಇತ್ತು. ಸಂಜೆ ಸುಮಾರು 7:30 ಹೊತ್ತಿಗೆ ಇವರೇನು ವಿಜಯ್ ಅವ್ರು ಬರ್ತಾರೆ. ವಿಜಯ್ ಅವರು ಆ ಒಂದು ಬಸ್ ಮೇಲೆ ನಿಂತ್ಕೊಂಡು ಮಾತಾಡ್ತಿರುವಂತ ಟೈಮ್ ನಲ್ಲೇ ಈ ಒಂದು ಕಾಲ್ ತುಳಿತ ಆಗಿದೆ. ಈ ಒಂದು ಘಟನೆಯಲ್ಲಿ ಸುಮಾರು 39ರಿಂದ 40 ಜನ ಸತ್ತೋಗಿದ್ದಾರೆ. ಈ ಸತ್ತವರ ಸಂಖ್ಯೆಯಲ್ಲಿ ಸುಮಾರು ಜನ ಮಹಿಳೆಯರು, ಸುಮಾರು ಜನ ಮಕ್ಕಳುಗಳು ಕೂಡ ಇದ್ದಾರೆ. ಅಲ್ಲಿ ಬಂದಿರುವಂತಹ ರಿಪೋರ್ಟ್ ಪ್ರಕಾರ ಸುಮಾರು 2 ವರ್ಷದ ಒಂದು ಚಿಕ್ಕ ಮಗು ಕೂಡ ಈ ಒಂದು ದುರ್ಘಟನೆ ಸತ್ತೋಗೈತೆ. ಬರೀ ಸತ್ತವ್ರ ಸಂಖ್ಯೆ ಮಾತ್ರ ಇಷ್ಟಲ್ಲ, ಇದರಿಂದ ಈ ಒಂದು ದುರ್ಘಟನೆಯಿಂದ ಗಾಯಗೊಂಡವ್ರ ಸಂಖ್ಯೆಯನ್ನು ಸುಮಾರಾಗಿಲ್ಲ. ಸುಮಾರು 100ರಿಂದ 155 ಜನ ಸಿಕ್ಕಾಪಟ್ಟೆ ಗಾಯಾಳುಗಳಾಗಿ ಪಕ್ಕದ ಜಿಲ್ಲಾಸ್ಪತ್ರೆಗಳಲ್ಲೆಲ್ಲ ಅಡ್ಮಿಟ್ ಆಗೋರೆ. ನೋಡಿ, ಈ ಒಂದು ದುರ್ಘಟನೆಗೆ ಏನ್ ಕಾರಣ ಅಂತ ನೋಡೋದಾದ್ರೆ ಅದ್ರಲ್ಲಿ 3 ಪಾಯಿಂಟ್ನ ಅಲ್ಲಿನ ಲೋಕಲ್ ಪೊಲೀಸರು ಪ್ರಥಮವಾಗಿ ಹೇಳಿದ್ದಾರೆ. ಅದ್ರಲ್ಲಿ ಮೊದಲನೇದು ಅತಿಯಾದ ಜನ ಸೇರಿರೋದು. ವಿಜಯ್ ಅವರ TVK ಪಕ್ಷದ ಒಂದು ರಿಪೋರ್ಟ್ ಪ್ರಕಾರ ಅವರು ಒಂದು 10,000 ಜನ ಸೇರ್ತಾರೆ ಅಂತ ಅಲ್ಲಿನ ಲೋಕಲ್ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅಲ್ಲಿನ ಪೊಲೀಸ್ನವರು ಅದಕ್ಕೆ ತಕ್ಕನಾಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ. ಆದ್ರೆ ಅವತ್ತು ಶನಿವಾರ ಆಗಿದ್ದ ಕಾರಣ, ಅದು ಅಲ್ದಲೆ ಸಂಜೆ ಆಗಿದ್ದ ಕಾರಣ ಎಲ್ರು ಕೆಲಸದಿಂದ ಬಂದವರೆಲ್ಲರೂ ವಿಜಯ್ ಅವ್ರನ್ನ ನೋಡ್ಬೇಕು ಅಂತ 10,000 ಜನ ಸೇರೋಂತ ಜಾಗದಲ್ಲಿ ಸುಮಾರು 50ರಿಂದ 60,000 ಜನ ಒಂದು ಚಿಕ್ಕ ಜಾಗದಲ್ಲಿ ಸೇರ್ಕೊಂಡಿರ್ತಾರೆ. ಇದೇ ಒಂದು ದುರ್ಘಟನೆಗೆ ದೊಡ್ಡ ಕಾರಣ ಅಂತ ಅಲ್ಲಿನ ಲೋಕಲ್ ಅವರ ಫಸ್ಟ್ ಪಾಯಿಂಟ್ ಅವರೇ ಅದನ್ನೇ ನೋಟಿಸ್ ಮಾಡಿರೋದು ಅವರು. 2ನೇ ಪಾಯಿಂಟ್ ಏನಪ್ಪಾ ಅನ್ನೋದಾದ್ರೆ, ಇದು ವಿಜಯ್ ಅವರಿಂದಲೇ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು ಮಧ್ಯಾಹ್ನದೊತ್ತಿಗೆ ನಡಿಬೇಕಾದಂತ ಕಾರ್ಯಕ್ರಮ 6 ಗಂಟೆ ಡಿಲೇ ಆಗಿ ಸಂಜೆ 7:30 ವರ್ಷೊತ್ತಿಗೆ ನಡೆದೈತೆ. ಡಿಲೇಗೆ ಕಾರಣ ಏನು? ವಿಜಯ್ ಅವರು ಆ ಒಂದು ಸ್ಥಳಕ್ಕೆ ಬರೋದು ಲೇಟ್ ಆಗಿ, ಬೇರೆ ಕಡೆ ಹೋಗಿದ್ದಾಗ ಅಲ್ಲಿಂದ ಬರೋದು ಲೇಟ್ ಆಗಿ ಸಂಜೆ ಆಗಿದೆ. ಆದ್ರೆ ಸಂಜೆ ಆದ್ರೂ ಇನ್ನೂ ವಿಜಯ್ ಬಂದಿಲ್ಲ, ಅವ್ರು ನೋಡ್ಬೋದಲ್ಲ ಅಂದ್ಬಿಟ್ಟು 10,000 ಜನ ಸೇರುವಂತ ಜಾಗದಲ್ಲಿ ಸುಮಾರು 50-60 ಜನ ಸೇರಿರ್ತಾರೆ. ಯಾಕೆ ಅಂದ್ರೆ ವಿಜಯ್ ಅವರು ಬರೀ ರಾಜಕಾರಣಿ ಮಾತ್ರ ಅಲ್ಲ, ತಮಿಳ್ನಾಡಿನ ನಂಬರ್ 1 ನಟ ಅಟ್ ಪ್ರೆಸೆಂಟ್ ಅಲ್ಲೂ ಕೂಡ. ನಂಬರ್ 1 ನಟ ಅಂದ್ರೆ ಯಾರ್ ತಾನೇ ನೋಡಕ್ ಇಷ್ಟಪಡಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಎಲ್ಲರೂ ಕೂಡ ಬಂದು ಸೇರ್ಕೊಂಡು ನಿಂತಿದ್ರಲ್ಲಿ. ಆದ್ರೆ ಒಬ್ರಿಗೂ ಕೂಡ ನೀರಿನ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ, ಒಂದು ಸರಿಯಾದಂತಹ ಸಿಸ್ಟಮ್ಮೇ ಇಲ್ಲ. 10,000 ಜನಕ್ಕೆ ಪೊಲೀಸ್ನವ್ರಿಗೆ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ರು ಅಷ್ಟೇ ಮಾಡ್ಕೊಂಡಿರೋದು ಅವ್ರು. 3ನೇದಾಗಿ ಏನಂದ್ರೆ, ಜನ ಜಾಸ್ತಿ ಇರೋ ಕಡೆ ಒಬ್ನೇ ಒಬ್ಬ ಕೂಡ ಗಾಬರಿ ಬಿದ್ದ ಅಂದ್ರೆ ಅಲ್ಲಿನ ಸುತ್ತಮುತ್ತವರೆಲ್ಲ ಗಾಬರಿ ಬಿದ್ದು ಈ ಒಂದು ದುರ್ಘಟನೆ ನಡೆಯೋದಕ್ಕೆ ದೊಡ್ಡ ಒಂದು ದಾರಿ ಮಾಡ್ಕೊಟ್ಟಂಗ ಆಗುತ್ತೆ. ಕೆಲವರಂತೂ ವಿಜಯ್ ಅವ್ರನ್ನ ಹತ್ರದಿಂದ ನೋಡ್ಬೇಕು ಅಂದ್ಬಿಟ್ಟು ಪಕ್ಕದಲ್ಲಿದ್ದ ಲೈಟ್ ಕಂಬ, ಪಕ್ಕದಲ್ಲಿದ್ದ ಮರ ಎಲ್ಲವನ್ನೂ ಏರ್ ಕುಡ್ಕೊಂಡಿದ್ದಾರೆ. ಅಲ್ಲಿಂದ ರಿಪೋರ್ಟ್ ಪ್ರಕಾರ ಮರ ಹತ್ತಿದಂತಹ ಏನು ಮರ ಕೊಂಬೆ ಅದು ಎಷ್ಟು ಜನ ತಡೆಯುತ್ತೆ ಹೇಳಿ? ಅದು ಅದ್ರದ್ ಭಾರ ತಡೆಯೋಕೆ ಅಂತ ಇರೋ ಜಾಗದಲ್ಲಿ ಇವ್ರು 106 ಜನ ಆ ಒಂದು ಕೊಂಬೆ ಮೇಲೆ ಹತ್ತು ಕೂತ್ಕೊಂಡವ್ರೆ. ಆ ಒಂದು ಕೊಂಬೆ ಮುರ್ಕೊಂಡು ಬಿದ್ದ ತಕ್ಷಣ ಅಲ್ಲಿದ್ದಂತಹ ಕೆಳಗಡೆ ಇದ್ದಂತಹ ಎಲ್ಲಾ ಜನರು ಕೂಡ ಗಾಬರಿಯಾಗಿ ಎಲ್ಲ ಓಡೋದಕ್ಕೆ ಶುರು ಮಾಡೋರು. ಇವರು ಓಡೋದ್ ನೋಡಿ ಎಲ್ರು ಕೂಡ ಓಡೋಗಿ ಈ ಒಂದು ದುರ್ಘಟನೆಗೆ ಇದು ಒಂದು ಕಾರಣ ಅಂತ ಹೇಳ್ತಾರೆ. ಇನ್ನೊಂದು ಕಾರಣ ಏನ್ ಹೇಳ್ತಾವ್ರೆ ಅಂದ್ರೆ, ಅದೇ ಸಮಯದಲ್ಲಿ ಪವರ್ ಕಟ್ ಆಗೋಗುತ್ತೆ. ಪವರ್ ಕಟ್ ಆದಾಗ ವಿಜಯ್ ಅವ್ರು ಮಾತಾಡ್ತಿರ್ತಾರಲ್ಲ, ಅದೇ ಸಮಯದಲ್ಲಿ ಪವರ್ ಕಟ್ ಆಗುತ್ತೆ. ಪವರ್ ಕಟ್ ಆದಾಗ ಅವ್ರು ಮಾತಾಡ್ಸೋದು ಕೇಳಿಸ್ತಿಲ್ವಲ್ಲ, ಹತ್ರದಲ್ಲಿ ಹೋಗಿ ಕೇಳಿಸ್ಕೊಳೋಣ ಅಂದ್ಬಿಟ್ಟು ಎಲ್ರು ಕೂಡ ಒಟ್ಟೆ ಟೈಮ್ ಹಿಂಗೆ ಆ ಬಸ್ ಹತ್ರ ಹಿಂಗ್ ಬರ್ತಾರೆ. ಹಂಗ್ ಬಂದಾಗ ಏನಾಗುತ್ತೆ, ಕಾಲ್ ಸ್ಟಾಂಪೇಡ್ಗೆ ಇದು ಒಂದು ಕಾರಣ ಅಂತ ಹೇಳ್ತಾರೆ. ಇನ್ನೂ ಒಂದು ಕಾರಣ ಹೇಳ್ತಾ ಇದ್ದಾರೆ. ಏನಂತ ಅಂದ್ರೆ, ಆ ಒಂದು ಚಿಕ್ಕ ಮಗು ಕಾಣೆ ಆಗೋಗಿದೆ ಅಂದ್ಬಿಟ್ಟು ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಾರೆ. ಮಗು ಕಾಣೆ ಆಯ್ತಲ್ಲ, ನಮ್ಮ ಮಗು ಏನಾದ್ರು ಕಾಣೆ ಆಗೋಯ್ತಂತ ಎಲ್ರು ಗಾಬರಿ ಆಗೋಕ್ ಶುರು ಆಗ್ತಾರೆ.
ಗಾಬರಿ ಆಗೋದು ನೋಡಿ ಎಲ್ಲರೂ ಭಯ ಬಿದ್ಬಿಟ್ಟು ಓಡೋದಕ್ಕೆ ಶುರು ಮಾಡ್ತಾರಲ್ಲ, ಅದು ಒಂದು ಕಾರಣ ಅಂತ ಹೇಳ್ತಾರೆ. ಯಾವ್ದು ಪರ್ಫೆಕ್ಟ್ ಅಂತ ಗೊತ್ತಿಲ್ಲ. ಈಗ ತನಿಖೆ ಆರಂಭ ಮಾಡಿದಾರೆ, ಅದರಿಂದ ಒಂದು ನಿಖರವಾದ ಏನ್ ಕಾರಣ ಅಂತ ನೋಡ್ಬೇಕಂತ. ಈ ಸ್ಟಾಂಪೇಡ್ ಏನು ವಿಜಯ್ ಅವ್ರು ಹೋದ್ಮೇಲೆ ಆಗಿರುವಂತದ್ದಲ್ಲ, ಅವ್ರು ಮಾತಾಡ್ತಿದ್ದಂಗೆ ಅವ್ರ ಕಣ್ಣು ಮುಂದೆನೆ ಆಗಿರುವಂತದ್ದು ಇದು. ಅವರು ಕೂಡ ಕೊನೆಯದಾಗಿ ಅಲ್ಲಿ ಸಾಯ್ತಿದ್ದಂಥವ್ರಿಗೆ ಒಂದು ಬಾಟ್ಲು ನೀರ್ ಕೂಡ ಎಸ್ತವ್ರೆ, ಕುಡೀರಿ ಎಲ್ರಿಗೂ ನೀರ್ ಕೊಡಿ ಅಂತ ಅವರು ಹಂಬಲ್ಸ್ಕೊಂಡವ್ರೆ. ಆದ್ರೆ ಅಲ್ಲಿ ಕೈ ಮೀರಿ ಹೊಂಟೋಗಿದ್ದ ಪರಿಸ್ಥಿತಿ. ಯಾರು ಕೂಡ ಅಷ್ಟು ಜನನ ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ ಯಾರಿಗೂ ಇರಲಿಲ್ಲ. ಪೊಲೀಸರು ಎಲ್ಲರೂ ದೂರ ಇದ್ರು, ಈ ಅಭಿಮಾನಿಗಳು ಮಧ್ಯದಲ್ಲಿ ಅವರೇನೋ ಇದ್ದಿದ್ರೆ ಅವರು ಸತ್ತಿರೋ. ಈ ವಿಷಯ ತಿಳಿದಿದ್ದಂಗೆನೆ ಅಲ್ಲಿನ ಪ್ರೆಸೆಂಟ್ CM ಆಗಿರುವಂತಹ ಸ್ಟಾಲಿನ್ ಅವರು ಕೂಡ ಸಂತಾಪ ವ್ಯಕ್ತಪಡಿಸಿ, ಪ್ರಧಾನಿ ಮೋದಿಯಿಂದ ಹಿಡಿದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಸಂತಾಪ ವ್ಯಕ್ತಪಡಿಸವ್ರೆ. ಮತ್ತೆ ತಮಿಳುನಾಡು ಸರ್ಕಾರ ಸತ್ತವ್ರಿಗೆ 10 ಲಕ್ಷ ರೂಪಾಯಿ ಪರಿಹಾರನೂ ಘೋಷಿಸವ್ರೆ. ಮತ್ತೆ ವಿಜಯ್ ಅವರು ಕೂಡ ಅವರ ಒಂದು ಪಕ್ಷದಿಂದ 20 ಲಕ್ಷ ಪ್ರತಿಯೊಬ್ಬರಿಗೂ ಕೂಡ ಘೋಷಣೆ ಮಾಡವ್ರೆ. ಮತ್ತೆ ಈ ಒಂದು ತನಿಖೆ, ಈ ಒಂದು ದುರ್ಘಟನೆಗೆ ಏನು ಕಾರಣ ಅಂತ ತನಿಖೆ ಮಾಡಲಿ ಅಂದ್ಬಿಟ್ಟು ಅಟ್ ಪ್ರೆಸೆಂಟ್ ಇರುವಂತಹ ಸ್ಟಾಲಿನ್ ಅವರ ಗೌರ್ಮೆಂಟ್ ಅಲ್ಲಿನ ರಿಟೈರ್ಡ್ ಹೈಕೋರ್ಟ್ ನ್ಯಾಯಾಧೀಶರಾಗಿರುವಂತಹ ಅರುಣ್ ಜಗದೀಶನ್ ಅನ್ನೋರ ಒಂದು ನೇತೃತ್ವದಲ್ಲಿ ಒಂದು ಟೀಮ್ ನ ರಚನೆ ಮಾಡಿ ತನಿಖೆ ಮಾಡೋದಕ್ಕೂ ಕೂಡ ಆರ್ಡರ್ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ವಿಜಯ್ ಅವ್ರು ಮಾತ್ರ ಎಲ್ಲೂ ಕೂಡ ಹೋಗಕ್ ಹೋಗಿಲ್ಲ. ಬಟ್ ಅವರು ಒಂದು ಪೋಸ್ಟ್ ಹಾಕಿ ನನ್ನ ಹೃದಯ ಛಿದ್ರವಾಗಿದೆ ಅಂತ ಒಂದು ಪೋಸ್ಟ್ ಹಾಕಿ ಸುಮ್ಮನೆ ಆಗೋರೆ. ಗೊತ್ತಿಲ್ಲ ಅವ್ರ ಮುಂದಿನ ನಡೆ, ಅವ್ರ ಮುಂದಿನ ರಿಯಾಕ್ಷನ್ ಏನಾಗಿರುತ್ತೆ ಅಂತ. ಈ ಒಂದು ದುರ್ಘಟನೆಯಿಂದ ನಾವೇನ್ ಪಾಠ ಕಲಿಬಹುದು? ನಮ್ಮ ದೇಶದಲ್ಲಿ ಪಾಠ ಅಂತೂ ಕಲಿಯಲ್ಲ ರೀ. ಯಾಕಂದ್ರೆ ಮೊನ್ನೆ ತಾನೇ ನಮ್ ಬೆಂಗಳೂರಲ್ಲಿ ನಡೆದೈತೆ. ಇದನ್ನ ನೋಡಿನೂ ಕೂಡ ಜನ ಬುದ್ಧಿ ಕಲಿತಾ ಇಲ್ಲ ಅಂದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಜನಗಳೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವೇನು ಪ್ರೀತಿ ಪಾತ್ರರನ್ನ ನೋಡಕ್ ಹೋಗ್ತಿರಲ್ಲ, ಅವರು ದೇವ್ರಲ್ಲ. ನಿಮ್ಮ ಜೀವನ ಉಳಿಸೋಕೆ ಅವ್ರ ಕೈಲಿ ಆಗೋದಿಲ್ಲ. ಇಷ್ಟು ಜನರ ಮಧ್ಯೆ ಅವನ್ ತಾನೇ ಏನ್ ಮಾಡಕ್ಕಾಗ್ತಾನೆ? ವಿಜಯ್ ಅವ್ರನ್ನ ನೋಡೋಕೆ 2 ವರ್ಷದ ಮಗುನ್ ಕರ್ಕೊಂಡು ಹೋಗೋನೆ ಅಂದ್ರೆ ಅವ್ನ ಯಾರೋ ವೇಸ್ಟ್ ಬಾಡಿ, ಅವ್ನ ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿರ್ಬೇಕು. 2 ವರ್ಷದ ಮಗುನ್ ಕರ್ಕೊಂಡು ಹೋಗೋನೆ ಅಂದ್ರೆ ಅವನು ತಂದೆ ಆಗಕ್ ಲಾಯಕೇ ಇಲ್ಲ. ತನ್ನ ಚಿಕ್ಕ ಮಕ್ಕಳನ್ನ ಎಷ್ಟು ಸೌಕರ್ಯದಿಂದ ಎಷ್ಟು ಸೆಕ್ಯೂರ್ಡ್ ಆಗಿ ನೋಡ್ಕೋಬೇಕು, ಅಷ್ಟು ಜನಸಂದಣಿ ಮಧ್ಯದಲ್ಲಿ ತಗೊಂಡೋಗಿ ನಿಲ್ಸ್ಕೊತಾನೆ ಅಂದ್ರೆ ಯಾವ ಸೀಮೆ ತಂದೆ ತಾಯಿಗಳು ಅಂತ ಹೇಳ್ಬೇಕು ನಾವು. ಮಕ್ಕಳನ್ನೆಲ್ಲ ಯಾಕ್ರಿ ಕಳಿಸ್ತೀರಾ? ಅದೇನ್ ಸಿನಿಮಾ ಕೆಟ್ಟೋಯ್ತಾ? ಮಕ್ಕಳನ್ನೆಲ್ಲ ಚೇರ್ ಮೇಲೆ ತಗೊಂಡೋಗಿ ಕೂರ್ಸ್ಕೊಂಡು ನೋಡೋದಕ್ಕೆ. ನೀವು ಅಪ್ಪ ಅಮ್ಮದಿರಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಹೌದು. ಇವತ್ತು ಇಷ್ಟು ಜನ ಚಿಕ್ಕ ಮಕ್ಕಳು ಸಾವು ನೋವು ಕಾರಣ ಆಗವ್ರೆ ಅಂದ್ರೆ ಅದಕ್ಕೆ ನೀವು ಕೂಡ ರೆಸ್ಪಾನ್ಸಿಬಲ್ ಆಗ್ತೀರಾ. ಮತ್ತೆ ಅಷ್ಟು ಜನ ತಾಯಂದ್ರು ಸತ್ತಿದಾರಲ್ಲಿ. ನಿಮ್ಗೆಲ್ಲ ಏನ್ ಬೇಕಿತ್ತೋ, ಅವನಿಂದ ಏನ್ ಪ್ರಯೋಜನ ಆಗ್ತಿತ್ತು ಹೇಳಿ? ಸಿನಿಮಾ ನೋಡಿದ್ರಾ? ಎಂಟರ್ಟೈನ್ಮೆಂಟ್ ತಗೊಂಡ್ರಾ? ಮನೇಲಿ ಇರ್ಬೇಕಿತ್ತು ನೀವು. ಇವಾಗ ನಿಮ್ ಸಾವಿಗೆ ನೀವೇ ಕಾರಣ. ಅವನ್ ಬರೋದಿಲ್ಲ, ಅವನ್ ಜೀವ ಕೊಟ್ಟು ನಿಮ್ಮನ್ನು ಉಳಿಸೋದಕ್ಕೂ ಆಗೋದಿಲ್ಲ. ಮಿರಾಕಲ್ ನಡೆಯುವಂತಹ ಕಾಲ ಅಲ್ಲ ಇದು. ಎಲ್ರು ಕೂಡ ಅರ್ಥ ಮಾಡ್ಕೊಳ್ಳಿ. ನೀವು ಒಬ್ಬ ಪ್ರೀತಿಸ್ತಿದ್ದೀರಾ ಯಾರನ್ನಾದ್ರೂ ಅಂದ್ರೆ ಅವ್ರನ್ನ ದೂರದಿಂದ ನೋಡಿ, ದೂರದಿಂದನೇ ಪ್ರೀತಿಸಿ. ಈ ಒಂದು ಜನಸಮೂಹದ ಮಧ್ಯ ಹೋಗಿ ತಗಳಾಕೊಂಡು ಜೀವ ಬಿಡುವಂತಹ ಸಾಹಸ ಮಾಡೋದಕ್ಕೆ ಹೋಗ್ಬೇಡಿ. ನಮ್ಮ ದೇಶದಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ಅದು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಷ್ಟು ಜನ ಸೇರ್ತಾವ್ರೆ, ಅವ್ರಿಗೆ ಪ್ರೊಟೆಕ್ಷನ್ ಸರಿಗಿದ್ಯಾ ಇಲ್ವಾ ಅನ್ನೋದನ್ನ ತಮಿಳ್ನಾಡು ಸರ್ಕಾರದವರು ಒಂದು ಆಲೋಚನೆ ಕೂಡ ಮಾಡಿಲ್ಲ. ಪಕ್ಕದ ಬೆಂಗಳೂರಿನಲ್ಲಿ ಇಂಥ ದೊಡ್ಡ ಘಟನೆ ನಡೆದು ಇಡೀ ದೇಶಾದ್ಯಂತ ವಿವಾದ ಆಗಿದ್ರು ಕೂಡ ಯಾರು ಕೂಡ ಇನ್ನೂ ಬುದ್ಧಿ ಕಲಿತಾ ಇಲ್ಲ ಅಂದ್ರೆ ಸರ್ಕಾರದವ್ರಿಗೆ ಜನ ಸಾಮಾನ್ಯರ ಮೇಲೆ ಒಂದು ಕಾಳಜಿ ಅನ್ನೋದೇ ಇಲ್ವಾ? ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಮತ್ತೆ ಆಯೋಜಕರು ಕೂಡ ನಿಮ್ಮ ಒಂದು ಲಾಭಕ್ಕೋಸ್ಕರ ಇಲ್ಲಿ ಸೇರಿರುವಂತಹ ಅಮಾಯಕ ಜನರನ್ನ ಬಲಿ ಪಡೆಯುವಂತ ಕೆಲಸ ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಮ ಒಂದು ಲಾಭಕ್ಕೋಸ್ಕರ ನೀವು ಜನನ ಎಷ್ಟು ಬೇಕಾದ್ರೂ ಸೇರ್ಸೋದು ತಪ್ಪಾಗುತ್ತೆ. ನೀವು ಗೆಲ್ಬೇಕು, ಹೌದು, ನಿಮ್ಮ ಒಂದು ವಿಚಾರನ ಜನರಿಗೆ ತಿಳಿಸ್ಬೇಕು, ನಾವು ಎಲೆಕ್ಷನಲ್ಲಿ ಗೆಲ್ಬೇಕು ಅನ್ನೋದೆಲ್ಲ ಸರಿ. ಆದ್ರೆ ಅಲ್ಲಿ ಸೇರಿರುವಂತ ಜನಕ್ಕೆ ಸೆಕ್ಯೂರಿಟಿ ಕೊಡೋದು ಅಷ್ಟೇ ನಿಮ್ ಜವಾಬ್ದಾರಿ ಆಗಿರ್ತದಲ್ವಾ? ಇದುವರೆಗೂ ಎಲೆಕ್ಷನ್ಗೆ ನಿಲ್ದಲೇ ಇರುವಂತಹ ವಿಜಯ್ ಅಟ್ ಪ್ರೆಸೆಂಟ್ ಆಗಿ ನಿಂತು ಯಾರು ಮಾಡ್ದಲೇ ಇರೋಂತಹ ದೊಡ್ಡ ಕ್ರೌರ್ಯ ಮಾಡಿದ್ದಾರೆ. ಯಾವ ಒಬ್ಬ ರಾಜಕಾರಣಿಗಳಾಗ್ಲಿ ಯಾರೇ ಆಗ್ಲಿ ತಮ್ಮ ಆಪೋಸಿಟ್ನವ್ರನ್ನ ಇಂಡೈರೆಕ್ಟ್ ಆಗಿ ಸಾಯಿಸೋದನ್ನ ನೋಡಿರ್ತೀವಿ. ಆದ್ರೆ ವಿಜಯ್ ಅವರು ಸ್ವತಃ ಅವರೇ ತಮ್ಮ ಅಭಿಮಾನಿಗಳನ್ನೇ ಸಾಯಿಸಿರುವಂಥದ್ದು ರಾಜಕೀಯಕ್ಕೋಸ್ಕರ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದಕ್ಕೆ ನೇರ ಹೊಣೆ ವಿಜಯ್ ಅವರೇ ಆಗ್ತಾರೆ. ಯಾಕಂದ್ರೆ ಅವರು ಸಿನಿಮಾನ ಅನ್ಕೊಂಡ್ಬಿಟ್ಟಿದ್ದಾರೆ, ಈ ರಾಜಕಾರಣನ ಎಲ್ಲೋದ್ರಲ್ಲಿ ಸಿನಿಮಾ ಡೈಲಾಗ್ಸ್ ತರ ಉದ್ದುದ್ದ ಭಾಷಣ ಬಿಡೋದು. ಅಭಿಮಾನಿಗಳು ಏನ್ ಮಾಡ್ತಾರೆ? ಜೈ ಅಂತ ಈಗ ಸಾಯ್ತಾರೆ. ಅಪ್ಪ ಅಮ್ಮಂಗೆ ಅವ್ರನ್ನ ನಂಬ್ಕೊಂಡಿರೋರ್ಗೆ ಯಾರ ಗತಿ? ದೇವರೇ ಬಲ್ಲ. ದಯವಿಟ್ಟು ವೀಕ್ಷಕರೇ, ನೀವು ಕೂಡ ಅಷ್ಟೇನೆ ಯಾವುದೇ ರೀತಿ ಸಭೆ ಸಮಾರಂಭಗಳಿಗೆ ಹೋಗೋದಾದ್ರೂ ನಿಮ್ಮ ಒಂದು ಸೇಫ್ಟಿಲಿ ನೀವಿರಿ.
ನಾನು ನೋಡ್ಬೇಕು, ಹತ್ರದಿಂದ ನೋಡ್ಬೇಕು ಅಂತ ಜನಗಳ ಮಧ್ಯೆ ನುಗ್ಗುವಂತ ಕೆಲಸ ಮಾಡಿ ಕುತ್ತಿಗೆಗೆ ಬಂದಾಗ್ಲೇ ನಿಮಗೆ ಅಯ್ಯೋ ಯಾಕಪ್ಪ ಬಂದೆ ಅಂತ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಫ್ಯಾಮಿಲಿಯವ್ರು 3-4 ಜನ 10-6 ಜನ ನಿಮ್ಮನ್ನ ನಂಬ್ಕೊಂಡಿರ್ತಾರೆ. ಅವ್ರ ನಂಬಿಕೆಗೆ ದ್ರೋಹ ಮಾಡಿ ನಿಮ್ಮ ಪ್ರಾಣನ ಕಳ್ಕೊಳ್ಳೋ ಅಂತ ತ್ಯಾಗ ಮಾಡಕ್ ಹೋಗ್ಬೇಡಿ. ಅವ್ರು ಯಾರು ಅರ್ಹರಲ್ಲ. ನೀವೇನ್ ದೇವ್ರು ಅಂತ ಪೂಜಿಸ್ತಿದ್ದೀರಲ್ಲ ಈ ಸ್ಟಾರ್ಗಳು, ಇವ್ರು ಯಾರು ಅರ್ಹರಲ್ಲ. ನಿಮ್ಮ ಪ್ರಾಣವನ್ನು ಕೊಡೋವಂಥ, ನಿಮ್ಮ ಪ್ರಾಣ ಕೊಟ್ಟು ಪ್ರೀತಿನ ತೋರಿಸುವಂತಹ ಅರ್ಹತೆ ಯಾರು ಕೂಡ ಹೊಂದಿಲ್ಲ ಅಟ್ ಪ್ರೆಸೆಂಟ್ ಇರೋರು ಯಾರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲೇ ಹೋದ್ರೂ ಸುರಕ್ಷಿತವಾಗಿರೋದನ್ನ ಕಲ್ತ್ಕೊಳ್ಳಿ. ಈ ಒಂದು ಕಾಲ್ ತುಳಿತಕ್ಕೆ ಯಾರ್ ಕಾರಣ? ಅದ್ ಪೊಲೀಸ್ ಅವ್ರದ್ ಕಾರಣ, ಅಲ್ಲಿ ಆರ್ಗನೈಸ್ ಮಾಡಿರೋರ್ದ ಕಾರಣ. ಇದರಿಂದ ನಮ್ಮ ಜನತೆ ಏನ್ ಎಚ್ಚೆತ್ಕೋಬಹುದು? ಕ್ರೌಡ್ ಮ್ಯಾನೇಜ್ಮೆಂಟ್ ಎಷ್ಟು ವೀಕ್ ಆಗೈತೆ ನಮ್ಮ ದೇಶದಲ್ಲಿ ಅನ್ನೋದನ್ನು ಪ್ರತಿಯೊಂದು ನಿಮ್ಗೆ ಏನ್ ಅನ್ಸುತ್ತೋ ತಪ್ಪದೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಅಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.